ಜೊತೆಗಿರ್ತಕ್ಕಂಥ ಪಾರ್ಟ್ನರ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಿದ್ದಾರಾ ಇಲ್ವಾ ಅಂತ ನೀವು ಅದನ್ನ ಕಂಡುಹಿಡಿಬೇಕಂದ್ರೆ ಅವರಲ್ಲಿ ಈ ವಿಚಾರಗಳು ಇದೆಯಾ ನೋಡ್ಕೊಳ್ಳಿ. ನಾನು ಹೇಳುವಂತ ಈ ವಿಚಾರಗಳಿತ್ತು ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮುಂದೆ ಬರ್ತಿದ್ದಾರೆ, ಅರ್ಥ ಮಾಡ್ಕೋತಿದ್ದಾರೆ ಅಂತ ಅರ್ಥ. ಓಕೆ, ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಮದುವೆ ತಡ ಮಾಡ್ತೀರಾ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ವಿನ್ನಿಂಗ್ ಇಂತ ರಿಲೇಶನ್ಶಿಪ್ ಇಂಪಾರ್ಟೆಂಟ್ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಲೈಕ್ ಈಗೋ ಮೆಂಟಾಲಿಟಿ ಇರಲ್ಲ. ನೀವು ವಿನ್ ಆಗಬೇಕು, ಆ ರಿಲೇಶನ್ಶಿಪ್ ವಿನ್ ಆಗಬೇಕು ಅನ್ನೋದು ಒಂದು ಮೆಂಟಾಲಿಟಿ ಇರುತ್ತೆ. ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ಪರ್ಸನಲಿ ನಾನು ವಿನ್ ಆಗಬೇಕು, ಪರ್ಸನಲಿ ನನ್ನ ಹೆಸರು ಬರಬೇಕು, ಪರ್ಸನಲಿ ನಾನು ಚೆನ್ನಾಗಿರ್ಬೇಕು ಅಂತ ಬಯಸ್ತಾರಲ್ಲ, ಅದು ನಿಜವಾಗ್ಲೂ ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋರು ಮಾತಾಡೋ ಮಾತು ಅಲ್ವೇ ಅಲ್ಲ, ಆ ಥರ ಮಾತಾಡೋದು ಇಲ್ಲ. ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋರು ಹೆಂಗೆ ಅಂತ ಹೇಳಿದ್ರೆ, ಫೈನಲಿ ಈ ರಿಲೇಶನ್ಶಿಪ್ ಗೆಲ್ಲಬೇಕು, ಅದಕ್ಕೋಸ್ಕರ ನಾನು ಸೋಲೋಕ್ಕೂ ರೆಡಿ, ಸ್ಯಾಕ್ರಿಫೈಸ್ ಮಾಡೋಕ್ಕೂ ರೆಡಿ. ಸೊ ಈ ಮಾತುಗಳು ಬರುತ್ತೆ, ಅಥವಾ ಆ ಥರ ನಡ್ಕೊಳ್ತಾರಲ್ಲ, 100% ಜೊತೆಗಿರೋರು ನಿಮ್ಮ ಜೊತೆಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ ಏನು ಅಂತ ಹೇಳಿದ್ರೆ, ಲೈಕ್ ಜಡ್ಜ್ ಮಾಡದೆ ಲಿಸನ್ ಮಾಡ್ತಾರೆ. ಅವ್ರು ಏನನ್ನು ಜಡ್ಜ್ ಮಾಡಲ್ಲ, ಮಿಸ್ಟೇಕ್ಸ್ ಜಡ್ಜ್ ಮಾಡಲ್ಲ, ಫಿಯರ್ಸ್ ಅದು ಫಿಯರ್ ಅನ್ನೋ ಹೆದರಿಕೆ ಅದಕ್ಕೆ ಜಡ್ಜ್ ಮಾಡಲ್ಲ, ಪ್ರಾಬ್ಲಮ್ಸ್ ಸಮಸ್ಯೆಗಳನ್ನ ಎಲ್ಲವನ್ನು ಕಾಮಾಗಿ ಕೇಳ್ತಿರ್ತಾರೆ. ಆಕ್ಚುಲಿ ಏನೇ ಪ್ರಾಬ್ಲಮ್ಸ್ ಏನೇ ಆಗಿದ್ರು ಕಾಮಾಗಿ ಕೇಳ್ಕೊಂಡು ಲೈಕ್ ಯಾವುದು ಜಡ್ಜ್ ಮಾಡ್ದಿರಾ ನಿಮ್ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಸ್ಟಿಲ್ ಅವ್ರು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಸಣ್ಣ ತಪ್ಪು ಮಾಡಿದ್ರೆ ಅದನ್ನ ಲೈಕ್ ಏನೋ ಆ ಪ್ರಾಬ್ಲಮ್ ಅನ್ನು ದೊಡ್ಡದಾಗಿ ಮಾಡ್ಕೊಂಡು ಫೈಟ್ ಮಾಡೋರು ಇರ್ತಾರಲ್ಲ, ಅವ್ರದ್ದು ಆಕ್ಚುಲಿ ಏನಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ದಿರೋ ವ್ಯಕ್ತಿಗಳು. ಬಟ್ ಸ್ಟಿಲ್ ಪ್ರಾಬ್ಲಮ್ ಆಗಿದ್ರು ಕೂಡ ಅಟ್ಲೀಸ್ಟ್ ಆ ಸಿಚುವೇಶನ್ ಯಾಕಾಯ್ತು ಹೆಂಗಾಯ್ತು ಅಂತ ಕೇಳಿ ಅರ್ಥ ಮಾಡ್ಕೊಂಡು ನಿಮಗೆ ಆಮೇಲೆ ಅರ್ಥ ಮಾಡಿಸ್ತಾರಲ್ಲ, ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥ ಜೀವ ನಿಮ್ಮ ಜೊತೆಗಿದೆ ಅಂತ ನೀವು ಫೀಲ್ ಆಗಬೇಕು, ಖುಷಿ ಪಡ್ಬೇಕು. ಆ್ಯಕ್ಚುಲಿ ದಿಸ್ ಈಸ್ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಬ್ಬರ ಗ್ರೋತ್ಗೆ ಸಪೋರ್ಟ್ ಮಾಡ್ತಾರೆ. ನೀವು ಬೆಳೆಯೋದು ತುಂಬ ಮುಖ್ಯ ಇರತ್ತೆ. ಪರವಾಗಿಲ್ಲ, ನೀನು ಬೆಳೆದ್ರೆ ನಾನು ಬೆಳೆದಂಗೆ ಅಂತ ಹೇಳ್ತಾರೆ. ನೀನು ಖುಷಿಯಾಗಿದ್ದರೆ ನಾನು ಖುಷಿಯಾಗಿದ್ದಂಗೆನೆ. ಅಂದರೆ ಅವರು ಸಕ್ಸಸ್ನು ಕೂಡ ನಿಮ್ಮಲ್ಲಿ ನೋಡ್ತಿರ್ತಾರೆ, ಅವ್ರ ಖುಷಿನ ನಿಮ್ಮಲ್ಲಿ ಕಾಣ್ತಿರ್ತಾರೆ. ನೀನು ಖುಷಿ ಇದ್ದರೆ ನಾನು ಸದಾ ನಿನ್ನ ಜೊತೆ ಖುಷಿಯಾಗಿರ್ತೀನಿ ಅನ್ನೋದು ಮೆಂಟಾಲಿಟಿ ಇರುತ್ತಲ್ಲ, 100% ಅಂತ ಒಂದು ಪಾರ್ಟ್ನರ್ಶಿಪ್ ಸಿಕ್ಕಿರ್ತಾರೆ ಅಂತ ಹೇಳಿದ್ರೆ ಅದೃಷ್ಟಶಾಲಿ ನೀವು, ಅದೃಷ್ಟ ಮಾಡಿದ್ದೀರಾ ಅಂತ ಅರ್ಥ. ಬಿಕಾಸ್ ತುಂಬ ಇವತ್ತಿನ ಜನ್ರೇಷನಲ್ಲಿ ಜೆಲಸ್ ಫೀಲ್ ಮಾಡ್ಕೊಂಡು ಜೊತೆಗಿರೋರು ತುಂಬ ಜನ ಇದ್ದಾರೆ. ಸೊ ನೀನು ಗೆದ್ದರೆ ನಾನು ಗೆದ್ದಂಗೆ ಅಂತ ಹೇಳೋರು ಭಾಳ ಕಡಿಮೆ. ಆ ಥರದಿದ್ದಾಗ ರಿಯಲಿ ಯು ಆರ್ ಬೋತ್ ಲಕ್ಕಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸ್ಪೇಸ್ ಕೊಡೋದನ್ನು ಗೊತ್ತಿರುತ್ತೆ. ಲೈಕ್ ಸ್ಪೇಸ್ ಕೊಡೋದನ್ನಂತ ಹೇಳಿದ್ರೆ, ಸಪೋಸ್ ಈಗ ಇಬ್ಬರ ಮಧ್ಯೆ ಗಲಾಟೆ ಆದಾಗ ಆವಾಗ, ಅಥವಾ ಕೋಪ ಬಂದಾಗ ಬೈತಿರ್ತಾರೆ, ಆ ಟೈಮಲ್ಲಿ ಅವರು ಸೈಲೆಂಟ್ ಇರಬೇಕು ಅನ್ನೋದು ಗೊತ್ತಿರುತ್ತೆ. ಕೋಪದಲ್ಲಿ ಮಾತಾಡ್ತಿದ್ದಾಗ ಸೈಲೆಂಟ್ ಆಗಿರಬೇಕು, ಕೋಪದಲ್ಲಿ ಬೈಲಿ ಅಂತೇಳಿ. ಅಂದರೆ ಮ್ಯಾಚುರಿಟಿ ಇದ್ದವ್ರು ಹಂಗೆ ಮಾಡ್ತಾರೆ. ಒಬ್ರು ಯಾರೋ ಜಗಳ ಮಾಡ್ತಿರ್ಬೇಕಾದ್ರೆ ಒಬ್ರು ಸೈಲೆಂಟ್ ಆಗಿಬಿಡ್ಬೇಕು, ಇವ್ನು ಯಾರೋ ಬೈತಿರ್ಬೇಕಾದ್ರೆ ಸೈಲೆಂಟ್ ಆಗಿಬಿಡ್ಬೇಕು. ಇದು ಯಾರು ಮಾಡ್ತಾರೆ ಹೇಳಿ? ಅರ್ಥ ಮಾಡ್ಕೊಳ್ಳೋರು ಮಾತ್ರ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ. ಅರ್ಥ ಮಾಡ್ಕೊಳ್ದೇ ಇರೋರು ಮಾತಾಡ್ತಿದ್ದಂಗೆ ಇವರು ಮಾತಾಡಿ ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ, ಇವರು ಮಾತಾಡಿ ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ, ಅರ್ಥನೇ ಮಾಡ್ಕೊಳ್ಳಲ್ಲ. ಸೊ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋರಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸ್ಪೇಸ್ ಕೊಡ್ತಾರೆ, ಗ್ಯಾಪ್ ಕೊಡ್ತಾರೆ, ಸುಮ್ಮನೆ ಆಗ್ತಾರೆ, ಆಮೇಲೆ ಮಾತಾಡ್ತಾರೆ. ಈ 4 ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಜೊತೆಗಿರೋ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತ ಅರ್ಥ. ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ತಿಲ್ಲ, ಆ್ಯಂಡ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮಗೆ ಕಣ್ಣೀರು ಹಾಕ್ಸಿದ್ದಾರೆ ಅಂತ ಅರ್ಥ. ಓಕೆ, ಏನನ್ನಿಸ್ತು ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ರಿಯಾಲಿಟಿ ಇರುತ್ತೆ, ಯಾವುದೇ ಕತೆ ಮತ್ತೊಂದು ಇನ್ನೊಂದು ಪೋಸ್ಟ್ ಏನೂ ಹಾಕಲ್ಲ, ಡೈರೆಕ್ಟ್ ನಾನೇ ಕೂರ್ತೀನಿ, ನಾನೇ ಮಾತಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವರಿಗೆ ಇಷ್ಟ ಆಗ್ತಿದೆ, ಎಲ್ಲೋ 1% ಜನಗಳಿಗೆ ಇಷ್ಟ ಆಗ್ತಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಇಷ್ಟಪಟ್ಟವ್ರಿಗೋಸ್ಕರ ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.